ಸರ್ ಸಭೆಗೆ ಕಾಂಗ್ರೆಸ್ ನಾಯಕರು ಜೊತೆಗೆ ಸಚಿವರು ಸೇರಿದಂಗೆಲ್ಲ ಗೈರಾಗಿದ್ದಾರೆ. ಅದು ನನಗೆ ಸಂಬಂಧ ಇಲ್ಲ. ಅವರೆಲ್ಲ ಬ್ಯುಸಿ ಇರ್ತಾರೆ. ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಬ್ಯುಸಿ ಕಾರ್ಯಕ್ರಮಗಳ ನಡುವೆ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನನ್ನ ಕಾರ್ಯಕ್ರಮ ನಾನೇನು ಮಾಡಬೇಕು ಬಂದಿದ್ದೇನೆ, ಮೀಟಿಂಗ್ ಮಾಡಿದ್ದೇನೆ, ನನಗಿರ್ತಕ್ಕಂಥ ಪರಿಮಿತಿ ಒಳಗೆ ಸಭೆ ಮಾಡಿದ್ದೇನೆ. ಬರಲಿಲ್ಲ ಅವರು ಇವರು ಬರಲಿಲ್ಲ ಅಂತ ನನಗೇನದು ಸಂಬಂಧ ಇಲ್ಲ. ನಾನು KDP ಸಭೆಗೆ ಬರಲಿಕ್ಕೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಪ್ರತಿನಿತ್ಯ ನನ್ನದೇ ಆದಂಥ ರೀತಿಯಲ್ಲಿ ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ನಾನು ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾರ್ಯಕ್ರಮಗಳು ರೂಪಿಸ್ಕೊಂಡಿರ್ತೇನೆ. ಆ ಹಿನ್ನೆಲೆಯಲ್ಲಿ ನಾನು KDP ಸಭೆಗೆ ಬರದೇ ಇದ್ದರೂ ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡು ಏನೇನಿದೆ ಲ್ಯಾಪ್ಸಸ್ಸು ಅಂತಕ್ಕಂಥದ್ದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾವ ಸಭೆಗೆ? ಆ ಸಭೆಯಲ್ಲಿ ಏನು ಮಾಡ್ತಾರೆ? ಆ ಸಭೆಯಲ್ಲಿ ಏನು ತೀರ್ಮಾನಗಳಾಗ್ತವೆ? ನೀವು ಬಹುಶಃ KDP ಸಭೆಗಳೆಲ್ಲ ಕೂತಿರ್ತೀರಿ, ಇಲ್ಲೂ ಕೂತಿದ್ದೀರಿ ಬೆಳಗ್ಗೆಯಿಂದ. ಇದು ಏನೋ ದೊಡ್ಡ ಮಟ್ಟದ ತೀರ್ಮಾನಗಳು ಮಾಡ್ತಕ್ಕಂಥ ಸಭೆಗಳ ನಾನು ನಿಮಗೆ ಕೇಳೋದು, ಆಯಾ ವರ್ಷದ ಆ ಒಂದು ಯೋಜನೆಗಳು ಯಾವ್ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಪಕ್ಷಿ ನೋಟ ಅಷ್ಟೆ. ಅದರಿಂದ ಎಲ್ಲ ಅಭಿವೃದ್ಧಿಗಳ ದೊಡ್ಡ ವೇಗ ಕಾಣುತ್ತಾ? ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸವನ್ನು ಬೇರೆ ರೀತಿಯಲ್ಲಿ ನಮಗಿರ್ತಕ್ಕಂಥ ವ್ಯಾಪ್ತಿಯೊಳಗೆ ಕಾರ್ಯಕ್ರಮಗಳಿದೆ ಮಾಡಲಿಕ್ಕೆ, ಅದನ್ನು ಮಾಡಬೇಕಲ್ಲಿ. ಅದರಲ್ಲೇ ನಾವೇನು ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಈಗಲೂ ಅದೇ ಹೇಳಿದ್ದಾನೆ ಅಧಿಕಾರಿಗಳಿಗೆ. ಏನು ಹೇಳಿದೆ? ರಾಜಕಾರಣ ಬೇರೆ. ನೀವ್ಯಾತಕ್ಕೆ ರಾಜಕಾರಣ ಮಾಡ್ತೀರಿ ಅಧಿಕಾರಿಗಳು? ನೀವು ಫಲಾನುಭವಿಗಳು, ನಿಜವಾದ ಫಲಾನುಭವಿಗಳು ಯಾರಿರ್ತಾರೆ, ಸರ್ಕಾರದ ಫಲಾನುಭವಿಗಳು ಕಾರ್ಯಕ್ರಮಗಳು ಅವರಿಗೆ ತಲುಪಬೇಕು. ಅಲ್ಲಿ ಪಕ್ಷಗಳ ಪ್ರಶ್ನೆ ಇಲ್ಲ. ಯಾರ ನಿಜವಾದ ಫಲಾನುಭವಿಗಳಿರ್ತಾರೆ ಅವ್ರಿಗೆ ದೊರಕತಕ್ಕಂಥ ಕೆಲಸ ಮಾಡಿ ಅಂತ ಇವತ್ತು ಹೇಳಿದ್ದೀನಿ. ನನಗೆ ಬಂದರೆ ಎಷ್ಟು ಹೋದರೆ ಎಷ್ಟು ಅದಕ್ಕೆ ನಾನು ಮಹತ್ವ ಕೊಡೋಕ್ಕೆ ಹೋಗಲ್ಲ. ನಾನು ಕೆಲಸ ಮಾಡಬೇಕು, ನಾನು ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆಲ್ಲ ಯಾಕೆ ನಾವು ಚರ್ಚೆ ಮಾಡೋದು? ಜನ ತೀರ್ಮಾನ ಮಾಡ್ತಾರೆ. ನಾನು ನನ್ನ ಡ್ಯೂಟಿ ಮಾಡೋದು ಜನಗಳ ಒಂದು ಭಾವನೆಗಳಿಗೆ. ನಾನು ಅವ್ರು ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾನು ಕೆಲಸ ಮಾಡ್ತೀನ? ನನಗೆ ಸರ್ಟಿಫಿಕೇಟ್ ಕೊಡೋರು ಜನ. ಈ ಸರ್ಟಿಫಿಕೇಟ್ ನಾನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಇವರಿಂದ? ಅದರಿಂದ ಆ ಹೇಳಿಕೆಗಳಿಗೆ ಮಹತ್ವ ನಾನು ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.